ಹಾಯ್ ಎವ್ರಿವನ್, ನೀವೆಲ್ಲ ಪೇಟಿಎಂ ಯೂಸ್ ಮಾಡ್ತಿದ್ದೀರಾ? ನೀವು ಗಮನಿಸಿ, ಇಂಪಾರ್ಟೆಂಟ್ ಅಪ್ಡೇಟ್. ನಿಮಗೆ ಗೊತ್ತಿರೋಗೆ ಪೇಟಿಎಂ ಒಳಗೆ ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ಸ್ ಅಂತ ಇರುತ್ತೆ, ಅದೇ ರೀತಿ ಪೇಟಿಎಂ ವಾಲೆಟ್ ಅಂತ ಇರುತ್ತೆ. ಅದರಲ್ಲಿ ಮೇಲ್ನೋಟಕ್ಕೆ ಸಾಕಷ್ಟು ಮಾಹಿತಿಗಳು ಕೂಡ ಬಹಿರಂಗ ಆಗಿದೆ, ಸಾಕಷ್ಟು ಸ್ಕ್ಯಾಮ್ಗಳು ಕೂಡ ಬಹಿರಂಗವಾಗಿದೆ, ಸಾಕಷ್ಟು ಪುರಾವೆಗಳು ಕೂಡ ಸಿಕ್ಕಿದೆ ಅಂತ ಹೇಳಿ ಜಾರಿ ನಿರ್ದೇಶಿ ಎಲ್ಲ ಇಡಿ ಬಂದ್ಬಿಟ್ಟು ಹೇಳಿದೆ. ಅದೇ ರೀತಿ ಪ್ರಧಾನಿ ಕಚೇರಿಗೆ ವರ್ಗಾವಣೆ ಕೂಡ ಮಾಡಿದ್ದಾರೆ. ನಂತರ ನಿಮಗೆ ಗೊತ್ತಿರೋ ಇದೇ ತಿಂಗಳು 27ರಿಂದ ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್, ಅದೇ ರೀತಿ ವಾಲೆಟ್ ಆಗಿರ್ಬೋದು, ಈ KYC ಆಗಿರ್ಬೋದು, ಅದೇ ರೀತಿ ಟೋಲ್ ಆಗಿರ್ಬೋದು, ಫಾಸ್ಟ್ ಆಗಿರ್ಬೋದು, ಎಲ್ಲ ಕೂಡ ಬಂದ್ ಆಗಲಿದೆ. ಇದಕ್ಕೆ ಮೇಜರ್ ಕಾರಣ ಸಾವಿರಾರು ಅಕೌಂಟ್ಗಳನ್ನ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಪುರಾವೆ ಇಲ್ಲದೆ, ಡಾಕ್ಯುಮೆಂಟ್ಸ್ ಇಲ್ಲದೆ ಒಂದೇ ಪಾನ್ ಕಾರ್ಡ್ ಸಾಕಷ್ಟು ಅಕೌಂಟ್ನ ಆಕ್ಸೆಸ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಸಾಕಷ್ಟು ಮನಿ ಟ್ರಾನ್ಸ್ಫರ್ ಆಗಿದೆ, ಯಾವುದೇ ರೀತಿ ಪ್ರೂಫ್ ಕೂಡ ಇಲ್ಲ, ಅದೇ ರೀತಿ ಟ್ಯಾಕ್ಸ್ ಕೂಡ ಇಲ್ಲ. ಆ ರೀತಿ ಒಂದು ಮೇಲ್ನೋಟಕ್ಕೆ ಸಾಕಷ್ಟು ಡೌಟ್ ಕೂಡ ಬಂದಿದೆ. ನಂತರ ಇದನ್ನು ತನಿಖೆ ಮಾಡಿ ನಂತರ ತೀರ್ಮಾನ ಕೈಗೊಳ್ತಾರೆ. ಪೇಟಿಎಂ ಯೂಸರ್ಸ್ ಯಾವುದೇ ರೀತಿ ತೊಂದರೆ ಇರೋದಿಲ್ಲ. ನೀವು ಸೇಮ್ UPI ನ ಯೂಸ್ ಮಾಡಿದ್ರೆ, ಸೇಮ್ ಬ್ಯಾಂಕ್ನ ಲಿಂಕ್ ಮಾಡಿ ಸೇಮ್ UPI ಯೂಸ್ ಮಾಡಿದ್ರೆ ನಿಮಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಬಟ್ ನೀವು ಪೇಟಿಎಂ ಪೇಮೆಂಟ್ ಬ್ಯಾಂಕ್ ಪೇಟಿಎಂ ವಾಲೆಟ್ ಯೂಸ್ ಮಾಡ್ತಿದ್ರೆ ಅಂತವರು ಎಚ್ಚರವಾಗಿರಿ.